ಇನ್ನೆಲ್ಲಿ ಹನೂರು ತಾಲೂಕಿದ್ದು ಚಾಮರಾಜನಗರದಲ್ಲಿ ಇದೆಯಲ್ಲ, ಆ ಜಿಲ್ಲೆಯಲ್ಲಿ ಇದೆಯಲ್ಲ. ಕೊಳ್ಳೇಗಾಲಕ್ಕೆ ಹೋಗಿದ್ದಾರೆ. ಅಲ್ಲಲ್ಲ, ಕೊಳ್ಳೇಗಾಲದಲ್ಲಿ 3 ಜನ ಸತ್ತೋಗಿದ್ದಾರೆ ಅಂತ ಹೇಳಿದ್ದಾರೆ. ಆಮೇಲೆ KR ಪೇಟೆ ಇದಕ್ಕೆ ಹಾಸ್ಪಿಟಲ್ ಅಲ್ಲಲ್ಲ, ನೀವು ಒಂಥರ ಸೆಟ್ ಮಾಡ್ಕೊಂಡಂಗಿದ್ದೀರ. ಎಲ್ಲ ಸೆಟ್ ಮಾಡ್ಬಿಟ್ಟು ದೂರ ತಗೊಂಡೋದ್ರೆ ಪ್ರೊಟೆಸ್ಟ್ ಮಾಡೋರಿಗೆಲ್ಲ ಸ್ವಲ್ಪ ದೂರ ತಗೊಂಡೋದ್ರೆ ಒಳ್ಳೇದಾಗ್ತೈತೆ ಅಂತ ಮಾಡಿ ಸೆಟ್ ಮಾಡವ್ರೆ ಅಧ್ಯಕ್ಷ. ಅವ್ರ ಜಿಲ್ಲೆಯಲ್ಲೇ ಮೆಡಿಕಲ್ ಕಾಲೇಜ್ ಇದೆ, ಜಿಲ್ಲೆಯಲ್ಲೇ ಮೆಡಿಕಲ್ ಇದೆ, ಅಲ್ಲೆಲ್ಲ ಡಾಕ್ಟರ್ಗಳಿದ್ದಾರೆ, ಎಲ್ಲ ಇದ್ದಾರೆ. ಆಗ್ಲಿ, ಅದನ್ನೇ ನಾನು ಹೇಳೋದು. ಮತ್ತೆ ಪರಮೇಶ್ವರ್ ಇದ್ದಾರೆ ಅಧ್ಯಕ್ಷರೇ. ನಾನು ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ. ಎಲ್ಲಾನ ಸತ್ತರೆ ಅಲ್ಲಿ ಪೊಲೀಸರು ಹೋಗಿ ಮಹಾಜಾರ್ ಮಾಡಬೇಕು. ಪೊಲೀಸರು ಅಲ್ಲೇ ಹೋಗಿ ಮಹಾಜಾರ್ ಮಾಡಬೇಕು. ಮಹಾಜಾರ್ ಇಲ್ದಿರ ಈ ಬಾಡಿನಲ್ಲೇ ಎತ್ಕೊಂಡು ಔಟಿದ್ದಾರೆ. ನೋಡು, ಅದನ್ನು ಬದುಕಿದ್ರಂತೆ, ಸಾಯಿಸ್ಬಿಟ್ಟು ಬದುಕಿದ್ರು ನೋಡಿ. ನಿಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ? ಸ್ಪಾಟ್ ಅಲ್ಲೇ ಹೋಗಿದ್ರು, ಒಬ್ಬರಿಗೆ ಗಾಯ ಆಗಿತ್ತು. ಏನ್ ಮಾಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ತಗೊಂಡು ಹೋಗಿದ್ದಾರೆ. ಮಧ್ಯದಲ್ಲಿ ಒಬ್ಬರು ತೀರೋ ನೋಡಿ, ಅವರೇ ಹೇಳಿದ್ದಾರೆ ಸತ್ತೋಗಿದ್ದಾರೆ 3 ಜನ, ಇನ್ನೊಬ್ಬರು ಬದುಕಿದ್ರು, ಅವ್ರು ತಗೊಂಡೋಗ್ಬೇಕು ಅಂತ. ಮಹಿಂದ್ ದಾಸ್, ಓಕೆ, ಅವ್ನು ತಗೊಂಡೋಗ್ಲಿ ಆಸ್ಪತ್ರೆಗೆ. ಆದ್ರೆ ಅಲ್ಲಿ ಉಳಿದವ್ರನ್ನ ಮಹಾಜಾರ್ ಅಲ್ಲೇ ಮಾಡ್ಬೇಕಾಯ್ತು, ಪೊಲೀಸರು ಮಹಾಜಾರ್ ಮಾಡ್ಬೇಕಾಯ್ತು. ಪೊಲೀಸರು ಯಾಕೆ ಬರ್ಲಿಲ್ಲ ಮಹಾಜಾರ್ ಮಾಡಕ್ಕೆ? ಅದಾದ್ಮೇಲೆ ಬಾಡಿ ತೆಗಿಬೇಕಾಯ್ತು. ಇಲ್ಲಿ ಏನೋ ಒಂಥರ ಮುಚ್ಚಿಡೋ ಅಂತ ಒಂದು ಕೆಲಸ ನಡೀತಾ ಇದೆ. ಅದಕ್ಕೋಸ್ಕರ ನಮ್ಗೆ ಅನ್ಸೋ ಅಂತದ್ದು ಇದು. ನಮ್ಗೇನು ಇಂಟ್ರೆಸ್ಟ್ ಇದೆ? ಯಾತಕ್ಕೆ ಮುಚ್ಚಿಡಕ್ಕೆ ಹೋಗ್ತೀವಿ? ಹೊಡೆದ್ಬಿಟ್ಟಿದ್ದೀರಾ, 3 ಜನ ಕೊಲೆ ಆಗಿಬಿಟ್ಟಿದೆ, ಅದಕ್ಕೆ ಮುಚ್ಚಕ್ಕೆ ಹೋಗ್ತಾ ಇದ್ದೀರಾ ಅಷ್ಟೇ. ಇನ್ನೇನು? ಇಸ್ ಅ ರೋಡ್, ಇಸ್ ಅ ಫೇವರ್ ಆಫ್ ದ ಗವರ್ನಮೆಂಟ್, ಇಟ್ ಇಸ್ ಅ ಫೇವರ್. ನಾವು ಡಿಪೆಂಡ್ ಅಲ್ಲ, ಇದು ಕರ್ನಾಟಕ, ಇದು ಗುಜರಾತ್ ಅಲ್ಲ. ಇದು ಆಮೇಲೆ ಈ ತನಿಖೆಗಳೆಲ್ಲ ನಾವು ನೋಡಿದ್ದೀರಿ. ಈ ತನಿಖೆ ಅಶೋಕ್ ಅವರ, ಇದು ಕರ್ನಾಟಕ ಗುಜರಾತ್ ಅಲ್ಲ. ಇದು ಈಗ ಇದು ಗುಜರಾತ್ ಅಲ್ಲ, ಇದು ಕರ್ನಾಟಕ. ಹೌದೌದು, ಇದು ಕರ್ನಾಟಕನೇ. ನಾನು ತಮಿಳ್ನಾಡು ಅಂತ ಹೇಳಿಲ್ಲ. ತಮಿಳ್ನಾಡು ಅಂತ ಹೇಳಿಲ್ಲ ನಾನು. ತಮಿಳ್ನಾಡು ಮುಖ್ಯಮಂತ್ರಿನೇ ಚೀಮಾರಿ ಹಾಕಿರೋದು ನಿಮ್ಗೆ. ಅಲ್ಲ, ತಮಿಳ್ನಾಡು ಮುಖ್ಯಮಂತ್ರಿ ಚೀಮಾರಿ ಹಾಕಿದ್ದಾರೆ, ಅವರೇನು ಹಾಕಿಲ್ಲ ನಿಮ್ಗೆ, ಚೀಮಾರಿ ಹಾಕಿದ್ದಾರೆ. ಅದರಿಂದ ತಮಿಳ್ನಾಡು ಚೀಫ್ ಮಿನಿಸ್ಟರ್ಗೆ ಕನಸು ಬಿದ್ದಿತ್ತ? ಅವ್ರೇನೋ ಹೇಳ್ತಾರೆ ಅಂತ ಅದನ್ನ ಯಾಕೆ ನೀವು ಇದು ಮಾಡಕ್ ಹೋಗ್ತೀರಾ? ತಮಿಳ್ನಾಡು ಚೀಫ್ ಮಿನಿಸ್ಟರ್ಗೆ ನಾನು ಸ್ಟೇಟ್ಮೆಂಟ್ ಮಾಡೋದು ಈಗ ಮಾಡಿದ್ದು. ಮತ್ತೆ ಮುಖ್ಯಮಂತ್ರಿ ರಿಯಾಕ್ಷನ್ ಮಾಡೋ ಅವಶ್ಯಕತೆ ಇತ್ತು? ಹಂಗಾರೆ ಮುಖ್ಯಮಂತ್ರಿ ರಿಯಾಕ್ಷನ್ ಮಾಡೋ ಅವಶ್ಯಕತೆ ಇತ್ತು? ಯಾಕೆ ಮಾಡಿದ್ರು? ನಿಮ್ಮ ಇಲಾಖೆ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ. ನಿಮ್ಮ ಇಲಾಖೆ ಮೇಲೆ ನಿಮ್ಮ ರಾಜ್ಯದ ಆಡಳಿತವನ್ನ ಬೇರೆ ರಾಜ್ಯದವರು ನಡೆಸ್ತಾ ಇದ್ದಾರೆ. ಇಲ್ಲಿ ರಾಜ್ಯದ ಸಚಿವ ಸಂಪುಟ ಆಡಳಿತ ನಿರ್ಣಯ ಎಲ್ಲವೂ ಕೂಡ ಬೇರೆ ರಾಜ್ಯದವರು ನಡೆಸ್ತಾ ಇರೋದು. ನಾನೇನ್ ಮಾಡ್ಬೇಕು ಅಂತ ಹೇಳ್ತೀನಿ, ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಸಭಾಧ್ಯಕ್ಷರೇ, ಅದೇ ಅದನ್ನೇ ಈಗ ಅಧ್ಯಕ್ಷ ತಾವು ಮೊದಲನೇ ಸಾರಿ ತಾವು ಕೂತಿದ್ದೀರ ಸ್ಥಾನದಲ್ಲಿ. ನಾವು ನಿಮ್ಮ ಬಗ್ಗೆ ಒಳ್ಳೆ ಗೌರವ ಇಟ್ಕೊಂಡಿದ್ರಿ.